ಯಾವುದೋ ಯೋಗೀಶ್ವರ್ ಮಗಳನ್ನ ಮನೆಯ ಪಾಪ ಕಾಂಗ್ರೆಸ್ ಪಾರ್ಟಿ ಸೇರಿಸ್ಕೊಂಡು ಉದ್ಧಾರ ಮಾಡ್ತಾರಂತೆ. 2002ರಲ್ಲೂ ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ, ಈಗ ಬೇಡ ಅದು. ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಸ್ ನಾನು ನನ್ನ ಜನತೆ ಮುಂದೆ ಕ್ಷಮೆ ಕೇಳಿದ್ದೇನೆ. ಹಾಸನದಲ್ಲಿ ತಪ್ಪು ಮಾಡಿದರೆ ನಾವು ಸರಿದಾರಿ ತರತಕ್ಕಂಥ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನನ್ನ ಕಾರ್ಯಕರ್ತರಿಗೆ ಕೇಳಿದ್ದೇನೆ. ಅವನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ನನ್ನ ಕಾರ್ಯಕರ್ತರು ಹೇಳಿದಾಗ. ಇದು ತಪ್ಪ ನಾನು ಹೇಳಿದ್ದು. ನಾನು ನಮ್ಮ ಕುಟುಂಬ ಅಲ್ಲ ಅಂತ ಯಾಕೆ ಹೇಳಿದೆ? ಏನು ರಕ್ತ ಸಂಬಂಧಿ, ತಪ್ಪು ಮಾಡಿದರೆ ತಪ್ಪನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಕಾರ್ಯಕರ್ತರಿಗೆ ಹೇಳಿದೆ. ಇದು ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ನನ್ನೂ ಇದಕ್ಕೆ ಹೇಳಿಕ್ಕಿರಲ್ಲಪ್ಪ. ಕೃಷ್ಣ ಬೈರೇಗೌಡ್ರೆ, ನಮ್ಗೆ ಗೊತ್ತು, ಭಾಳ ಚೆನ್ನಾಗಿ ಮಾತನಾಡ್ತೀರಿ ನೀವು. ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕನಿಕರ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಈಗ SIT ಅವರು ರಾಹುಲ್ ಗಾಂಧಿ ಅವ್ರನ್ನ ಯಾಕಿನ್ನೂ ಬಿಟ್ಕೊಂಡ್ರಿ ಒಂದು ಭಾಗ. ಮೋದಿ ಮಹಿಳೆಯರ ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ. ಇವತ್ತು ಮೋದಿ ಅವ್ರನ್ನ ಕೇಳ್ತಾ ಇದ್ರಲ್ಲ, ಬಾಯ್ ಬಿಡ್ತಿಲ್ಲ ಅಂತ ಹೇಳಿ. ಏನು ಹೇಳಿದ್ದಾರೆ ಮೋದಿ ಅವರು ಇವತ್ತು? ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥದ್ದು ಏನಿದೆ, ಪ್ರಜ್ವಲ್ ಅವ್ರನ್ನೂ ಸಹ ನಾವು ಸಾಫ್ಟ್ ಕಾರ್ನರಿಂದ ನಾವು ಕಾಣಲಿಕ್ಕಾಗಲ್ಲ, ಕ್ಲಿಯರಾಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು, ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಅದು ಯಾವುದೋ ಗೋವಾಕಿನಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಹೆಣ್ಣುಮಗಳಿಗೆ ಏನೋ ಒಂದು ಅತ್ಯಾಚಾರಗಳಾಗಿವೆ ಅಂತ ಯಾರ ಕಣ್ಣಲ್ಲಿ ಹಾಕೊಂಡಾರ ಮಾತಾಡೋರೆ. ಏನು ಆ್ಯಕ್ಷನ್ ತಗೊಂಡಿದ್ದೀರಪ್ಪ? ಏನು ಆ್ಯಕ್ಷನ್ ತೊಗೊಂಡ್ರಿ? ಇದು ಒಂದು ಭಾಗ. ಏನು ಪ್ರಿಯಾಂಕಾ ಗಾಂಧಿ ಏನು ಎಲ್ಲ ಇಂಟರ್ನ್ಯಾಷನಲ್ಲಿ ಕಾಂಗ್ರೆಸ್ ಅಧಿಕಾರಿಗೆ ಬರಬೇಕೀಗ ಪಾಪ ಇವರಿಗೆ. ಇದು ಯಾವ ರೀತಿಯಲ್ಲಿ ನಡೆದಿದೆ ಪಾಪ. ಇಲ್ಲಿ ಹೇಳ್ತಾರೆ HD ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅಲ್ವೇ ಅಂತ ಹೇಳಿ. ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನೇರವಾಗಿ ವಿಧಾನಸಭೆಯಲ್ಲೇ ಹೇಳಿದ್ದೇನೆ. ಈಗ ಸಂತ್ರಸ್ತೆಯರ ಬೆಂಬಲಕ್ಕೆ ನಾನು ಯಾವ ನೋಟಿಸ್ ಕೊಡಿ ಇಂದಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟರ್ ಬರ್ಸ್ಕೊತಾರೆ. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ. ಕುಟುಂಬದ ಒಳಜಗಳದಿಂದ ಬಹಿರಂಗ ನಾನು ಮಾಡಿದ್ದೀನಿ ಅಂತೀವಿ ಇವ್ರು ಹೇಳ್ಕೊಳ್ಳೋದು. ಕುಮಾರಸ್ವಾಮಿನೇ ಬಿಟ್ಟವ್ರೆ. BJP ನಿಲ್ವೇನು ಅಂತಾರೆ. ಇವೆಲ್ಲ ಏನೇನಿದೆ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.